ನಮಸ್ತೆ. ಮತ್ತೆ ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್‌ಗೆ ಸ್ವಾಗತ. ಈ ವಿಡಿಯೋದ ಉದ್ದೇಶ ಏನಂದ್ರೆ, ನಿನ್ನೆ ನಾನು ಎಲಿಜಿಬಿಲಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇದಾದ್ಮೇಲೂ ಇನ್ನೂ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಹೌದು, ಕೆಲವರು ಕನ್ಫ್ಯೂಷನ್ ಜೆನ್ಯೂನ್ ಕೂಡ ಇದೆ. ಸೊ ಈ ಕನ್ಫ್ಯೂಷನ್‌ಗೆ ಏನ್ ಮಾಡ್ಬೇಕು, ಏನ್ ಸೊಲ್ಯೂಷನ್ ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಾ ಇದ್ದೀರಿ. ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ಕೆಲವು ಕ್ಲಾರಿಟಿ ಮಾತ್ರ ಅಕಾರ್ಡಿಂಗ್ ಟು ದ ಗೆಜೆಟ್ ನಾನು ಹೇಳಬಲ್ಲೆ. ಏನ್ ಎಲಿಜಿಬಿಲಿಟಿ ಇದೆ ಏನಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಇರದೇ ಇರೋದನ್ನ ನಾನೇ ಕ್ಲಾರಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸೊಲ್ಯೂಷನ್ಗೋಸ್ಕರ ವಿ ಕ್ಯಾನ್ ಟ್ರೈ ಸಮಥಿಂಗ್ ಫಾರ್ ಅ ಸೊಲ್ಯೂಷನ್. ಸೊ ಈಗ ಏನ್ ಮಾಡೋಣ ಅಂದ್ರೆ, ಕೆಲವರು ಡೌಟ್ಸ್ ಏನಿದೆ ಅಂದ್ರೆ, ಸರ್ ನಾವು SSLC ಅಲ್ಲಿ ಕನ್ನಡವನ್ನ ಪ್ರಥಮ ಭಾಷೆಯನ್ನಾಗಿ ಓದಿದ್ದೇವೆ. ಅಂದ್ರೆ ಸ್ಟ್ಯಾಂಡರ್ಡ್ 1ನೇ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಓದಿದ್ದೇವೆ, ಪ್ರಥಮ ಭಾಷೆಯನ್ನಾಗಿ ಓದಿದ್ದೇವೆ. ಕೆಲವರು ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೋದು. ಬಟ್ ಗೆಜೆಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ, ಅಲ್ಲಿ PUC ಯಲ್ಲೂ ಕೂಡ ಕನ್ನಡವನ್ನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಅಂತ ಮೆನ್ಷನ್ ಆಗಿದೆ. ಆದ್ರೆ ಕೆಲವರು ಏನ್ ಮಾಡಿದ್ದೀರಿ, SSLC ಅಲ್ಲಿ ಕನ್ನಡ ಭಾಷೆಯನ್ನು ಓದಿದ್ದೀರಿ, ಆದ್ರೆ PUC ಲಿ ಕನ್ನಡವನ್ನ ಬಿಟ್ಟು ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಇಂಗ್ಲಿಷ್ ಈ ರೀತಿ ಭಾಷೆಯನ್ನ ಚೂಸ್ ಮಾಡ್ಕೊಂಡಿದ್ದೀರಿ. ಸರ್ ನಾವು ಎಲಿಜಿಬಲ್ ಇದೀವಾ ಅಥವಾ ಇಲ್ವಾ ಅಂತ ಕ್ವಶನ್ ಕೇಳ್ತಾ ಇದ್ದೀರಿ. ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಕನ್ನಡವನ್ನ PUC ಯಲ್ಲಿಯೂ ಕೂಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರತಕ್ಕದ್ದು ಅಂತ ಹೇಳಿ. ಸೊ ಅದರ ಪ್ರಕಾರ ಹೇಳೋದಾದ್ರೆ ಎಲಿಜಿಬಿಲಿಟಿ ನಿಮ್ದೆ ಆಗೋದಿಲ್ಲ. ಸೊ ನಿಮಗೆ 7 ದಿನ ಕಾಲಾವಕಾಶ ಇದ್ದು ಆಬ್ಜೆಕ್ಷನ್ ರೈಸ್ ಮಾಡಬಹುದು. ಅದನ್ನ ಕನ್ಸಿಡರ್ ಮಾಡಿದ್ರೆ ಮುಂದೆ ನಿಮಗೆ ಅವಕಾಶ ಕೊಡಬಹುದು. ಕೊಡೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಬೇರೆ ಏನಾದ್ರೂ ಸೊಲ್ಯೂಷನ್ ಮಾಡ್ತಾರ ಅಂತಾನು ಗೊತ್ತಿಲ್ಲ. ಮೋಸ್ಟ್ಲಿ ಮಾಡ್ತಾರೆ. ಸೊ ನಿಮ್ಮಿಂದ ಸಾಧ್ಯ ಆದಷ್ಟು ಆಬ್ಜೆಕ್ಷನ್ ರೈಸ್ ಮಾಡಿ. ಓಕೆ. ಎರಡನೇ ಉದ್ದೇಶ, ಕೆಲವ್ರದ್ದು BSc ಕಾಂಬಿನೇಷನ್ಸ್ ಬಗ್ಗೆ ಡೌಟ್ಸ್ ಇದೆ. ಸರ್ ನಾನು BSc ಲಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ, ಬಟ್ ಇನ್ನು ಉಳಿದ 2 ಸಬ್ಜೆಕ್ಟ್ ಗಳಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್, ಇನ್ನೊಂದು ಮ್ಯಾಥಮೆಟಿಕ್ಸ್. ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ. ಕೆಲವರು ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀರಿ. ಸೊ ನಾವು ಎಲಿಜಿಬಲ್ ಇದೀವಾ ಅಥವಾ ಇಲ್ವಾ ಅಂತ ಡೌಟ್ಸ್ ಕೇಳ್ತಾ ಇದ್ದೀರಿ. ಅಕಾರ್ಡಿಂಗ್ ಟು ಮೀ ಯು ಆರ್ ಎಲಿಜಿಬಲ್, ಬಟ್ ಸ್ಟಿಲ್ ದೇರ್ ಇಸ್ ಅ ಸ್ಲೈಟ್ ಡೌಟ್. ನನಗೂ ಕೂಡ ಒಂಚೂರು ಡೌಟ್ ಇದೆ. ಯಾಕೆಂದ್ರೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಕಂಪ್ಲೀಟ್ 3 years ಕೋರ್ ಸಬ್ಜೆಕ್ಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಓದಿರ್ಬೇಕು ಅಂತ ಹೇಳ್ತಾರೆ. ಅದೇ ನೋಟಿಫಿಕೇಶನ್ ಅಲ್ಲಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಏನ್ ಮಾಡೋದು ಅನ್ನೋ ಡೌಟ್ ಎಲ್ರಿಗೂ ಇದೆ. ಸೊ ಅದು ನನಗೂ ಚೂರು ಡೌಟ್ ಇದೆ. ಸೊ ನೀವು ಕೂಡ ಸಾಧ್ಯ ಆದ್ರೆ ಆಬ್ಜೆಕ್ಷನ್ ರೈಸ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರಿಬೇಕು. ಓಕೆ. ಸೊ ಯಾವ ಅಡ್ರೆಸ್ಗೆ ಬರಿಬೇಕು ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಅಡ್ರೆಸ್ಗೆ ನೀವು ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿ. ಸೊ ಲೀಗಲ್ ಅಫಿಷಿಯಲ್ ಡಾಕ್ಯುಮೆಂಟ್ ಯಾವ ರೀತಿ ಬರೀಬೇಕು ಅಂತ ಅರ್ಥ ಆಗದಿದ್ರೆ ಯಾವ್ದಾದ್ರು AI ಆಪ್ ಯೂಸ್ ಮಾಡಿ. ಸೊ ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ, ನಿಮ್ದು ಏನ್ ಪ್ರಾಬ್ಲಮ್ ಇದೆ, ಒಂದು ಈ ಅಫಿಷಿಯಲ್ ಲೆಟರ್ ಬೇಕು. ಈ ರೀತಿ ಅದಕ್ಕೆ ಪ್ರಾಂಪ್ಟ್ ಕೊಡಿ, ಒಂದು ಡಾಕ್ಯುಮೆಂಟ್ ಕೊಡುತ್ತೆ, ಅದನ್ನ ಪ್ರಿಂಟ್ ಹಾಕಿ ಅಲ್ಲಿ ನಿಮ್ದು ನೇಮು, ಸೈನ್, ಅಡ್ರೆಸ್ ಬರೆದು ಲೆಟರ್ ಅನ್ನ ಪೋಸ್ಟ್ ಮಾಡಿ. ಇದು ಒಂದು. ಸೊ ಎರಡನೇದು, ಈ ಕನ್ನಡ ಮತ್ತು ಹಿಂದಿ ಈ ಪ್ರಾಬ್ಲಮ್ ಯಾರಿಗಾರಿಗಿದೆ ಅವರೆಲ್ಲ ಏನ್ ಮಾಡಿ ಅಂದ್ರೆ, ನನ್ನ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಟ್ ಇಸ್ ನಾಟ್ ಟು ಕಲೆಕ್ಟ್ ಯುವರ್ ಡೇಟಾ ಆರ್ ಇಟ್ ಇಸ್ ನಾಟ್ ಟು ಇನ್ಕ್ರೀಸ್ ಮೈ ಸಬ್ಸ್ಕ್ರೈಬರ್ಸ್. ಇದು ಒಬ್ಬರು ಕ್ಯಾಂಡಿಡೇಟ್ ನನಗೆ ರಿಕ್ವೆಸ್ಟ್ ಮಾಡಿದ್ದು, ಸರ್ ಈ ರೀತಿ ಒಂದು ವಿಡಿಯೋ ಮಾಡಿ ಪ್ಲೀಸ್, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಾವೆಲ್ಲರೂ ಸೇರಿ ಬೇಕಿದ್ರೆ ವಿಸಿಟ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಅನ್ನ, ಅಥವಾ ಎಲ್ಲರೂ ಸೇರಿ ಒಟ್ಟಿಗೆ ಲೆಟರ್ ಕೂಡ ಕಳಿಸ್ತೀವಿ. ಸೊ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ, ನಮಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸೊ ಈ ರೀತಿ ಒಬ್ರು ಕ್ಯಾಂಡಿಡೇಟ್ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವರೆಲ್ಲ ಏನ್ ಮಾಡಿ, ನನ್ನ ವಾಟ್ಸ್ಆಪ್ ನಂಬರ್ಗೆ ನಿಮ್ದು ನೇಮ್ ಪ್ಲಸ್ ನಿಮ್ದು ಇಶ್ಯೂ ಮೆನ್ಷನ್ ಮಾಡ್ಬೇಕು. ಅಂದ್ರೆ ನೀವು ಕನ್ನಡ ವಿಷಯದಿಂದ ದ್ವಿತೀಯ ಭಾಷೆಯನ್ನಾಗಿ ನಾವು PUC ಅಲ್ಲಿ ಓದಿಲ್ಲ, ಆ ರೀತಿ ಇಶ್ಯೂ ಇದೆಯೋ, ಅಥವಾ ನಿಮ್ದು BSc ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ಬಟ್ ಸ್ಟಾಟ್ ಇತ್ತು, ಈ ರೀತಿ ವಿಷಯ ಇದೆನೋ ಅದನ್ನ ಮೆನ್ಷನ್ ಮಾಡ್ಬೇಕು. ಇದು ಎರಡನೇ ಡೌಟ್. ಸೊ ಮೂರನೇ ಡೌಟ್ ಕೂಡ ಇದೆ. ಮೂರನೇ ಡೌಟ್ ಏನಂದ್ರೆ, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ.
ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್, ಅಕಾರ್ಡಿಂಗ್ ಟು ಇಂಜಿನಿಯರಿಂಗ್ ರೂಲ್ ನೋಡೋದಾದ್ರೆ ಅವಕಾಶ ಸಿಗ್ಲೇಬೇಕು. ಯಾಕಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಇದ್ದವ್ರಿಗೆ ಸಿಗ್ಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ ಡಿಪ್ಲೊಮಾ ಓದೋರಲ್ಲಿ ಕನ್ನಡ ಭಾಷೆ ಕೆಲವರು ಓದಿರೋದೇ ಇಲ್ಲ, ಸೊ ಅಲ್ಲಿ ಕನ್ನಡ ಇರೋದೇ ಇಲ್ಲ. ಹಾಗಾಗಿ ರೂಲ್ಸ್ ಪ್ರಕಾರ SSLC ಮತ್ತು PUC ಅಲ್ಲಿ ಕನ್ನಡ ಭಾಷೆಯನ್ನ ಓದಿರತಕ್ಕದ್ದು ಅಂತ ರೂಲ್ಸ್ ಇದೆ. ಡಿಪ್ಲೊಮಾದಲ್ಲಿ ಕನ್ನಡ ಭಾಷೆ ಇರೋದಿಲ್ಲ ಅಂತ ಕೆಲವರು ಡೌಟ್ ಕೂಡ ಇದೆ. ಸೊ ಅವರು ಕೂಡ ನೀವು ಅದನ್ನ ಮೆಸೇಜ್ ಮಾಡಿ, ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ಕ್ರೀನ್ ಮೇಲೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು. ಓಕೆ, 7 ಮಿನಿಟ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಳಗಡೆ ಸ್ಕ್ರೀನ್ ನಂಬರ್ ಇರುತ್ತೆ. ಆ ನಂಬರ್ಗೆ ನಿಮ್ಮ ನೇಮು, ಓಕೆ, ಮತ್ತೆ ನಿಮ್ದು ಇಶ್ಯೂ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್ ಇದೆಯಾ ಅಥವಾ PUC ಯಲ್ಲಿ ನಾನು ಈ ಕನ್ನಡ ಬಿಟ್ಟು ಬೇರೆ ಸಬ್ಜೆಕ್ಟ್ ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ಸಂಸ್ಕೃತ ಅಥವಾ ಇಂಗ್ಲಿಷ್ ಈ ರೀತಿ ಕಾಂಬಿನೇಷನ್ ಓದಿದ್ದೀರಾ, ಅದನ್ನ ಮೆಸೇಜ್ ಮಾಡಿ. ಇದನ್ನ ನಾನೇ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇಲ್ಲ. ನಿಮ್ದು ಒಂದು ಗ್ರೂಪ್ ಮಾಡಿ, ನೀವೆಲ್ಲ ಗ್ರೂಪ್ ಆಗಿ ಒಟ್ಟಾಗಿ ಸೇರಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಓಕೆ, ಫಾರ್ ಯುವರ್ ಸೆಲ್ಫ್. ಐ ಕ್ಯಾನ್ ಮೇಕ್ ಯು ಟುಗೆದರ್. ನಿಮ್ಮೆಲ್ಲರನ್ನು ಒಂದು ಕಡೆ ಗ್ರೂಪ್ ಮಾಡಬಹುದು ಅಷ್ಟೇ ನಾನು. ನೀವು ಫಿಸಿಕಲಿ ವಿಸಿಟ್ ಮಾಡೋಕ್ಕಾದ್ರೆ ವಿಸಿಟ್ ಮಾಡಿ, ಇಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿ ಪೋಸ್ಟ್ ಮಾಡ್ತಿದ್ರೆ ಪೋಸ್ಟ್ ಮಾಡಿ. ಸೊ ವಾಟ್ ಆರ್ ದ ಬೆಟರ್ ವೇಸ್ you can find, you please try to find it out and send a letter to them. Hope you all will get a good opportunity. Okay, thank you.